ನಮಸ್ಕಾರ ಸ್ನೇಹಿತರೆ. ನಾವಿವತ್ತು ವಿಯೆಟ್ನಾಮಲ್ಲಿ ಲ್ಯಾಂಡ್ ಆಗಿದ್ದೀವಿ. ಹನಾಯ್ ಫ್ಯಾಮಿಲಿ ಬಂದಿದ್ದೀವಿ, ಫ್ಯಾಮಿಲಿ ಟ್ರಿಪ್ಪು. ಭಾಳ ದಿವಸದಿಂದ ಅನ್ಕೊತಾ ಇದ್ವಿ ವಿಯೆಟ್ನಾಮಿಗೆ ಬರಬೇಕು ಅಂತ. ಯಾಕೆಂದರೆ ಇಲ್ಲಿ ಒಳ್ಳೆ ಕ್ವಾಲಿಟಿ ರೈಸು ಮತ್ತು ಒಳ್ಳೆ ಕ್ವಾಲಿಟಿ ಕಾಫಿ ಸಿಗುತ್ತೆ. ನಮ್ಮ ಕನ್ನಡದವ್ರಿಗೆ ಅದೇ ತಾನೇ ಮೇಯ್ನ್ ಬೇಕಾಗಿರೋದು, ಕಾಫಿ ಮತ್ತು ಅನ್ನ, ಚಿತ್ರಾನ್ನ. ಸೊ ಒಳ್ಳೆ ಕ್ವಾಲಿಟಿ ರೈಸ್ ಸಿಗುತ್ತೆ ಇಲ್ಲಿ, ತುಂಬ ಚೆನ್ನಾಗಿ ಬೆಳೀತಾರೆ ರೈಸು. ಆಮೇಲೆ ಕಾಫಿ ಮಾತ್ರ ಒನ್ ಆಫ್ ದ ಬೆಸ್ಟ್ ಇನ್ ದ ವರ್ಲ್ಡ್. ಬ್ರೆಜಿಲ್ಲು ಬಿಟ್ಟರೆ ನೆಕ್ಸ್ಟು ವಿಯೆಟ್ನಾಮ್ ಕಾಫಿ ಅಂತ ಕರೀತಾರೆ, ಬ್ರೆಜಿಲ್ ಕಾಫಿ ಬಿಟ್ಟರೆ. ಸೊ ಬ್ರೆಜಿಲಲ್ಲಿ ಕುಡಿದಿದ್ದೆ ಕಾಫಿನ, ಈಗ ವಿಯೆಟ್ನಾಮಲ್ಲಿ ಕುಡಿಬೇಕು ಅಂತ ಬಂದಿದ್ದೀವಿ. ಬೆಳಗ್ಗೆ 6 ಗಂಟೆ 6:30 ಇನ್ನೂ ಟೈಮಲ್ಲಿ ಲ್ಯಾಂಡ್ ಆಗಿದ್ದು. ಬೆಂಗಳೂರಿಂದ ಡೈರೆಕ್ಟ್ ಫ್ಲೈಟ್ ಇದೆ ಹನಾಯ್ಗೆ. ಸೊ 4.5 hours ಫ್ಲೈಟು. ಭಾಳ ಬೇಗಲೇ ಬಂದ, ಆ್ಯಕ್ಚುಲಿ ಒಂದು 10-15 ನಿಮಿಷ ಮುಂಚೆನೇ ಲ್ಯಾಂಡ್ ಆದ. ಸರ್ವಿಸು ತುಂಬ ಚೆನ್ನಾಗಿದೆ ವಿಯೆಟ್ನಾಮ್ ಏರ್ಲೈನ್ಸು. ಟಿಕೆಟ್ ರೇಟ್ಗಳು ಕಮ್ಮಿ, ಮೊದಲೇ ಬುಕ್ ಮಾಡಿಕೊಂಡ್ರೆ 15,000 ರೂಪಾಯಿಗೆಲ್ಲ ಸಿಗುತ್ತೆ. ನಾವು ಸ್ವಲ್ಪ ಲೇಟಾಗಿ ಮಾಡಿದ್ವಿ, ಸೆಪ್ಟೆಂಬರಲ್ಲಿ ಮಾಡಿದ್ವಿ, ಇವಾಗ ನವಂಬರಲ್ಲಿ ಇದ್ದೀವಿ. 3 months ಮುಂಚೆ ಮಾಡಿದ್ರು ನಮಗೊಂದು 18-19 ಸಾವಿರ ಬಿತ್ತು ಒಂದು ಟಿಕೆಟು. 2 and 4 ತೊಗೊಂಡ್ರೆ ನಿಮ್ಗೆ ಅಷ್ಟೇ ಬೀಳುತ್ತೆ, ಬಟ್ ಒಂದು ಸೈಡ್ ತೊಗೊಂಡ್ರೆ ಹೆಚ್ಚು ಕಮ್ಮಿ ಅಲ್ಲಿಗೆ ಬಂದುಬಿಡುತ್ತೆ. ಸೊ ನಾವು ಇಲ್ಲಿಂದ ಬಾಲಿಗೆ ಹೋಗೋದ್ರಿಂದ ನಾವು ಇಲ್ಲಿಂದ ಹನಾಯಿಂದ ಸಾಪಾ ಅಂತ ಇದೆ, ಆ ಜಾಗ ನೋಡಿಕೊಂಡು ಅಲ್ಲಿಂದ ವಾಪಸ್ ಹನಾಯಿಗೆ ಬಂದು ಹನಾಯಿಂದ ದನಾಂಗ್ ಅಂತ ಇನ್ನೊಂದು ಸಿಟಿ. ಸೊ ಈ ದನಾಂಗ್ ಫ್ಲೈಟ್ ತೊಗೊಂಡು ದನಾಂಗಲ್ಲಿ 2 days ಅಲ್ಲಿ ಬಾನಾ ಹಿಲ್ಸ್ ಎಲ್ಲ ನೋಡಿಕೊಂಡು ಅದಾದಮೇಲೆ ಅಲ್ಲಿಂದ ಬಾಲಿಗೆ ಹೋಗ್ತೀವಿ, ದನಾಂಗ್ ಟು ಬಾಲಿ. ಸೊ ವಯಾ ಸಿಂಗ್ಪುರ್ ಏರ್ವೇಸು. ಸುಮಾರು ಏರ್ಲೈನ್ಸ್ ಫ್ಲೈ ಮಾಡಿದ್ದೀನಿ, ಇಲ್ಲಿವರೆಗೂ ನನ್ನ ಸಿಂಗ್ಪುರ್ ಏರ್ಲೈನ್ಸ್ ಹತ್ತೇ ಇಲ್ಲ. ಅದೇ ಆಶ್ಚರ್ಯ. ನಮ್ಮ ಎಷ್ಟೋ ಜನಕ್ಕೆ ನಾವು ಹೇಳ್ಕೊಂಡಾಗ ಫ್ರೆಂಡ್ಸಲ್ಲಿ ಅಲ್ಲಿ ಸಿಂಗ್ಪುರ್ ಏರ್ಲೈನ್ಸಲ್ಲಿ ಫ್ಲೈಟ್ ಹತ್ತಿಲ್ವ ನೀನು ಅಂತ. ನಾವು ಸಿಂಗ್ಪುರ್ಗೆ ಹೋದಾಗಲೂ ಸಿಂಗ್ಪುರ್ ಏರ್ಲೈನ್ಸಲ್ಲಿ ಹೋಗಲಿಲ್ಲ. ಆವಾಗ ನಾವು ಬೇರೆ ಇಂಡಿಯನ್ ಏರ್ಲೈನ್ಸ್ ಯಾವುದ್ರಲ್ಲೂ ಹೋಗಿದ್ವಿ, ಇಂಡಿಯನ್ದು ಕ್ಯಾರಿಯರ್. ಸೊ ಈಗ ಸಿಂಗ್ಪುರ್ ಏರ್ಲೈನ್ಸಲ್ಲಿ ಟ್ರಾವೆಲ್ ಮಾಡಬೇಕು ಅಂತ ಭಾಳ ದಿವಸದಿಂದ ಅಂದ್ಕೊಂಡಿದ್ದು ಈ ಟ್ರಿಪ್ಪಲ್ಲೇ ನೆರವೇರೋ ಥರ ಇದೆ. ಸೊ ಸಿಟಿ ನೋಡಿ ನೀವಿದು ಹನಾಯ್, ಇದು ಕ್ಯಾಪಿಟಲ್ ಸಿಟಿ. ಇಲ್ಲಿ ಹನಾಯ್ ಏನಾಗಿತ್ತು ಅಂತಂದರೆ, ಇದು ನಾರ್ದರ್ನ್ ವಿಯೆಟ್ನಾಮ್, ನಾರ್ತ್ ಪಾರ್ಟ್ ಆಫ್ ವಿಯೆಟ್ನಾಮ್, ಸೌತ್ ಪಾರ್ಟ್. ಸೊ ಎರಡಿದೆ. ಇದು ಕಂಪ್ಲೀಟ್ಲಿ ವಿಯೆಟ್ನಾಮ್ ಫ್ರೆಂಚ್ ಅವ್ರು ರೂಲ್ ಮಾಡಿದ್ರು ಒಂದು ಟೈಮ್ನಲ್ಲಿ. ಸೊ ಅದಕ್ಕೆ ಸ್ವಲ್ಪ ಫ್ರೆಂಚ್ ಕ್ವಿಝೀನು, ಫ್ರೆಂಚ್ ಸ್ಟೈಲ್ ಮನೆಗಳು ಎಲ್ಲ ಸ್ವಲ್ಪ ಜಾಸ್ತಿ ಇದೆ. ಆಮೇಲೆ ಈ ಮೇಲ್ಗಡೆ ಪೋರ್ಷನ್ ಏನಿದೆ ನಾರ್ದರ್ನ್ ವಿಯೆಟ್ನಾಮ್, ಇಟ್ ಇಸ್ ಸ್ವಲ್ಪ ಕಮ್ಯುನಿಸಮ್ ಜಾಸ್ತಿ ಇದೆ ಅಲ್ಲಿ. ಸದರ್ನ್ ಪಾರ್ಟಲ್ಲಿ ಸ್ವಲ್ಪ ಲಿಬರಲ್ ಆಗಿದ್ರು. ಸೊ ಇದು ವಿಯೆಟ್ನಾಮ್ ಯುದ್ಧ ನಿಮಗೆಲ್ಲ ಗೊತ್ತೇ ಇದೆ, ಅಮೆರಿಕ ಇನ್ವಾಲ್ವ್ ಆಗಿತ್ತು ಇದರೊಳಗೆ. ನಾರ್ತ್ ಅವ್ರನ್ನ ಮಟ್ಟ ಹಾಕಬೇಕು ಅಂತ ಸೌತ್ ವಿಯೆಟ್ನಾಮ್ ಪರವಾಗಿ ಅಮೆರಿಕ ಯುದ್ಧಕ್ಕಿಳಿತು. ನಾರ್ತ್ ವಿಯೆಟ್ನಾಮ್ಗೆ ಅವಾಗ ರಷ್ಯಾ ಸಾಥ್ ಕೊಡ್ತು. ಸೊ ಆವಾಗ ಶುರುವಾಗಿದ್ದು ಕೋಲ್ಡ್ ವಾರ್ಗೆ ಈ ವಿಯೆಟ್ನಾಮ್ನವರು ನಾರ್ದರ್ನ್ ವಿಯೆಟ್ನಾಮ್ನ ಅಮೆರಿಕ ಮುಟ್ಟುಗೋಲು ಹಾಕ್ಕೊಳಕ್ಕಾಗಲೇ ಇಲ್ಲ. ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ಬಿಟ್ರು. ಅಮೆರಿಕ ಯುದ್ಧ ಸೋತಂಥ ಏಕೈಕ ರಾಷ್ಟ್ರ ಬಂದು ವಿಯೆಟ್ನಾಮ್. ಸೊ ಇಲ್ಲಿ ಯುದ್ಧನ ಸೋತರು ಅಮೆರಿಕಾದವರು. ಹಣ್ಣು ತಿನ್ಸ್ ಕಳಿಸಿದ್ರು ಜನ ಇಲ್ಲಿ, ಭಾಳ ಸ್ಟ್ರಾಂಗು ಜನ ಇಲ್ಲಿ. ಆಮೇಲೆ ಇಲ್ಲೂ ಅಷ್ಟೇ ಫ್ಯಾಮಿಲಿ ಕಲ್ಚರೆಲ್ಲ ಇಂಡಿಯಾ ಥರನೇ, ತುಂಬ ಫ್ಯಾಮಿಲಿ ಇಂಪಾರ್ಟೆನ್ಸ್ ಜಾಸ್ತಿ. ಮಕ್ಕಳು ಮರಿ ವಿದ್ಯಾಭ್ಯಾಸ ಹಿರಿಯರು ಮನೆಯಲ್ಲಿ. ಸೊ ಆಮೇಲೆ ಇಲ್ಲಿ ಭಾಳಷ್ಟು ಜನ ಇಲ್ಲಿ ಇದನ್ನು ಫಾಲೋ ಮಾಡಲ್ಲ, ರಿಲಿಜನ್ ಫಾಲೋ ಮಾಡೋದಿಲ್ಲ. ಸೊ ನಾನ್ ರಿಲಿಜಿಯಸ್ ಪೀಪಲ್ ಜಾಸ್ತಿ ಇಲ್ಲಿ, 89% ನಾನ್ ರಿಲಿಜಿಯಸ್ ಪೀಪಲ್ ಇದ್ದಾರೆ. ಇನ್ನು ಉಳಿದಿರೋ 10-11% ಬುದ್ಧಿಸ್ಟು ಮತ್ತು ಶಿಂಟೋಯಿಸಮ್ಮು, ಬೇರೆ ಬೇರೆ ಥರದ್ದೊಂದು 5-6 ಸಬ್ ಕ್ಯಾಸ್ಟ್ಗಳಲ್ಲಿ ಇದ್ದಾರೆ ರಿಲಿಜನಲ್ಲಿ. ನಾನ್ ರಿಲಿಜಿಯಸ್ ಪೀಪಲೇ ಜಾಸ್ತಿ ಇಲ್ಲಿ. ಕ್ರಿಶ್ಚಿಯಾನಿಟಿನೂ ಇದೆ ಇಲ್ಲಿ, ಬಟ್ ರಿಲಿಜನ್ನೇ ಯಾವುದೂ ಫಾಲೋ ಮಾಡಲ್ಲ ಆ ಥರ ಜನ ಇಲ್ಲಿ. ತುಂಬ ಹಾರ್ಡ್ ವರ್ಕರ್ಸು ವಿಯೆಟ್ನಾಮ್ ಬಂದರು, ತುಂಬ ಹಾರ್ಡ್ ವರ್ಕರ್ಸು, ಕಷ್ಟಪಡ್ತಾರೆ ಜನ. ಆಮೇಲೆ ಇವ್ರಿಗೆ ನ್ಯಾಚುರಲ್ ಕೆಲಾಮಿಟೀಸ್ ತುಂಬ. ಕಳೆದ ವಾರದ ಇಲ್ಲಿ ಟೈಫೋನ್ ಹೊಡೆದಿತ್ತು. ನ್ಯಾಚುರಲ್ ಕೆಲಾಮಿಟೀಸ್ ಇಲ್ಲ ಅಂದರೆ ಭಾಳ ಇಂಪ್ರೂವ್ ಆಗುತ್ತೆ ರಾಷ್ಟ್ರ ಇದು. ತುಂಬಾ ನ್ಯಾಚುರಲ್ ಕೆಲಾಮಿಟೀಸ್. ಇದು ಶೇಪ್ ನಿಮ್ಗೆ ನೋಡಿದ್ರೆ ಹಿಂಗಿಂದ ಬಂದು ಹಿಂಗಿದೆ, ಒಂಥರ ಶೇಪಲ್ಲಿದೆ ಕಂಟ್ರಿ ಇದು. ಮೇಲ್ಗಡೆಯಿಂದ ಸ್ಟಾರ್ಟ್ ಆಗಿ ಚೈನಾ ಇದಕ್ಕೆ ಮೇಲ್ಗಡೆ ಬಾರ್ಡ್ರು ನಾರ್ದರ್ನ್ ಸೈಡು. ಕೆಳಗಡೆ ಬಂದರೆ ಥೈಲ್ಯಾಂಡ್ ಎಲ್ಲ ಪಕ್ಕದಲ್ಲೇ ಇದೆ, ಥೈಲ್ಯಾಂಡು, ಕಂಬೋಡಿಯಾ ಅದು ಇದೆಲ್ಲ ಅಕ್ಕಪಕ್ಕ ಇದೆಲ್ಲ ಆವಾಸು. ಸೊ ಖಂಡಿತ ಭೇಟಿ ಕೊಡಿ ಈ ದೇಶಕ್ಕೆ. ಇನ್ನು ಮುಂದೆ ಭಾಳಷ್ಟು ವೀಡಿಯೋಗಳು ಇದ್ರ ಬಗ್ಗೆ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ನೋಡಿ ಸ್ನೇಹಿತರೆ, ಇಲ್ಲಿ 2 wheelerಗೆ ಸಪ್ರೇಟ್ ಲೈನ್ ಮಾಡಿದ್ದಾರೆ. ನಾವು ಏರ್ಪೋರ್ಟಿಂದ ಬರ್ತಾ ಇದ್ದೀವಿ. ಏರ್ಪೋರ್ಟಿಂದ 20 ಕಿಲೋಮೀಟರ್ ದೂರದಲ್ಲಿದೆ ನಮ್ಮ ಹೋಟೆಲು, ಹನಾಯ್ ಸಿಟಿ ಸೆಂಟ್ರಲ್ಲಿ ಇರೋದು ನಮ್ಮ ಹೋಟೆಲು. ಆಮೇಲೆ ಇಲ್ಲಿ ಉಲ್ಟಾ ಡ್ರೈವಿಂಗ್ ಸಿಸ್ಟಮ್ ನೋಡಿ, ಇಲ್ಲಿ ನೋಡ್ಬೋದು ನೀವು. ನಮ್ಮ ಇಂಡಿಯಾಗೆ ಉಲ್ಟಾ, ಅದೇ ಅಮೇರಿಕನ್ ಟೈಪ್ ಇಲ್ಲಿ ಡ್ರೈವಿಂಗ್. ಆ ಕಡೆ ಎದುರುಗಡೆ ಹೋಗ್ತಾ ಇದ್ದಾರೆ, ನಾವಿಲ್ಲಿ ಹೋಗ್ತಾ ಇದ್ದೀವಿ. ನಮ್ಗೆ ಆಪೋಸಿಟ್ ಆ ಕಡೆ ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ಇದು ಮೇಯ್ನು ಬ್ರಿಡ್ಜ್. ಇಲ್ಲಿ ಸಿಟಿ ಸೆಂಟ್ರ್.
ನೋಡಿ ಅಲ್ಲಿ ದೂರದಲ್ಲಿ ಸ್ಕೈ ಸ್ಕ್ರೇಪರ್ಸ್ ಕಾನ್ಸೆಪ್ಟ್ ಸ್ಟಾರ್ಟ್ ಆಯಿತು. ಸಿಟಿ ಎಂಟ್ರ್ ಆಗ್ತಾ ಇದ್ದೀವಿ. ಇದು ರಿವರ್, ಇದು ಯಾವ ರಿವರ್ ಅಂತ ಆಮೇಲೆ ನಿಮಗೆ ಮಾಹಿತಿ ಕೊಡ್ತೀನಿ. ರಿವರ್ ಆಮೇಲೆ ಇಲ್ಲಿ ಜನಗಳಿಗೆ ಇಂಗ್ಲೀಷು ಬರಲ್ಲ. ಇಂಗ್ಲೀಷ್ ತುಂಬ ಕಷ್ಟ ನೀವು ಮಾತಾಡೋದು, ಆಂಗ್ಲ ಭಾಷೆ. ನೀವು ಗೂಗಲ್ದು ಟ್ರಾನ್ಸ್ಲೇಟರ್ ಯೂಸ್ ಮಾಡ್ಕೋಬೇಕು, ಮಾಡಿಕೊಂಡು ನೀವು ಕಮ್ಯುನಿಕೇಷನ್ ಮಾಡ್ಕೋಬೇಕು. ತುಂಬ ಕಮ್ಮಿ. ಆಮೇಲೆ ಟೊಯೋಟಾ ಗಾಡಿಗಳು ಜಾಸ್ತಿ ಇದೆ ಇಲ್ಲಿ. ಟೊಯೋಟಾ ಗಾಡಿ ಜಾಸ್ತಿ ಇದೆ. ಯಾವುದೋ ವಿ ಅಂತ ಸಿಂಬಲ್ ಈ ಗಾಡಿ ಇದೆ ನೋಡಿ, ಅದು ವಿ ಸಿಂಬಲ್ ಗಾಡಿ ಹೋಯ್ತು. ಇನ್ನೊಂದು ಹುಂಡಾ ಇದೆ, ಸೌತ್ ಕೊರಿಯನ್ ಗಾಡಿ. ಟೂ ವೀಲರ್ನವ್ರಿಗೆ ಆ ಕಡೆ ಲೈನ್ ಮಾಡ್ಬಿಟ್ಟಿದ್ದಾರೆ. ಆ ಕಡೆ ಸೈಡು ಒಂದು ಟೂ ವೀಲರ್ನವ್ರಿಗೆ ಲೈನ್ ಇದೆ, ಈ ಕಡೆ ಸೈಡಲ್ಲೂ ಒಂದಿದೆ, ಆ ಕಡೆ ಸೈಡಲ್ಲಿ ಒಂದಿದೆ. ಟೂ ವೀಲರ್ನವ್ರು ನೋಡಿ ಎದುರುಗಡೆ ಹೋಗ್ತಾ ಇದ್ದಾರೆ. ಅಲ್ಲಿ ಕಾರ್ ಒಂದು ಲೈನ್ ಇದೆ, ಟೂ ವೀಲರ್ ಒಂದು ಲೈನ್ ಇದೆ. ಭಾಳ ಚೆನ್ನಾಗಿದೆ ಸಿಸ್ಟಮ್. ಇವಾಗ ನಾವು ಸಿಟಿ ಎಂಟ್ರ್ ಆದ್ವಿ. ಇದು ಹನಾಯ್ ಸಿಟಿ, ಕ್ಯಾಪಿಟಲ್ ಸಿಟಿ ಆಫ್ ವಿಯೆಟ್ನಾಂ, ರಾಜಧಾನಿ. ನಾವು ಕ್ರಾಸ್ ಆಗಿದ್ದು ಇವಾಗ ರೆಡ್ ರಿವರ್ ಅಂತ ನೋಡಿ. ನಮಗೆ ನಾವು 4 ಜನಕ್ಕೆ ಇಷ್ಟು ದೊಡ್ಡ ಗಾಡಿ ಕೊಟ್ಟಿದ್ದಾರೆ. ಪಿಕಪ್ 4 ಜನ, ಇನ್ನೂ 5-6 ಸೀಟ್ ಖಾಲಿ ಇದೆ. ದೊಡ್ಡ ಮಿನಿ ಬಸ್ಸು. ನಮಗೆ ಅಲ್ಲೇ ಬೆಂಗಳೂರಿನಲ್ಲಿ ಬೇಗ ಕ್ಯಾಬ್ ಬುಕ್ ಮಾಡಿದೆ. 12 ಗಂಟೆಲಿ ಬುಕ್ ಮಾಡಿದೆ, 3 ಗಂಟೆಲಿ ಕ್ಯಾನ್ಸಲ್ ಮಾಡಿದ್ರು. ಏನು ನಾನು ಕೇಳಿದ್ದು ಇನೋವಾ ಇಲ್ಲಾಂದ್ರೆ ಆರ್ಟಿಗಾನೂ ಇಲ್ಲ ಅಂದ್ಬಿಟ್ರು. 2 ಅವರ್ನಲ್ಲಿ ಕ್ಯಾನ್ಸಲ್ ಮಾಡಿ. ನಾವು 5 ಗಂಟೆಗೆ ಬಿಡಬೇಕು. ಕೊನೆಗೆ ಯೂಬರಲ್ಲಿ ಬುಕ್ ಮಾಡಿದೆ. ಎಷ್ಟು ಮೋಸಗಾರರು ಅಂತ ಹೇಳ್ತೀನಿ. ಆರ್ಟಿಗಾ ಅಂದ್ಬಿಟ್ಟು ಇದು ಇನೋವಾ ಅಂತ ಬುಕ್ ಮಾಡಿಕೊಂಡು 1950 ರೂಪಾಯಿ ನೋಡ್ಸಿದ್ರು. ಏರ್ಪೋರ್ಟ್ ಡ್ರಾಪು ಹ್ಞೂ ಅಂತ ಒಪ್ಕೊಂಡು ಬುಕ್ಕಿಂಗ್ ಮಾಡ್ಕೊಂಡ್ವಿ. ಕೊನೆಯಲ್ಲಿ ಗಾಡಿ ಬಂದಿದ್ದು ಯಾವ್ದು ಗೊತ್ತಾ? ಆರ್ಟಿಗಾ ಬಂದಿದ್ದು. 1950 ರೂಪಾಯಿ ಆರ್ಟಿಗಾ ಕೊಟ್ಟಿದ್ದಾಯಿತು. ಯೂಬರ್ ಶುದ್ಧ ಮೋಸ. ನಮ್ಮ ರಾಜ್ಯ ಸರ್ಕಾರದವರು ಬೆಂಗಳೂರಿನಲ್ಲಿ ಒಳ್ಳೆ ಕ್ಯಾಬ್ ಸರ್ವಿಸ್ಗಳನ್ನ ಕೊಡಬೇಕು ಜನಗಳಿಗೆ. ಕರೆಕ್ಟಾಗಿ ಇದಾಗುವಂಥದ್ದು. ಎಲ್ಲ ಕ್ಯಾಬ್ ಸಂಘಟನೆಗಳನ್ನೂ ಎಲ್ಲರನ್ನೂ ಒಟ್ಟುಗೂಡಿಸಿ ಅದನ್ನು ಒಂದು ಒಳ್ಳೆ ತೀರ್ಮಾನಕ್ಕೆ ಬಂದು ಜನಗಳಿಗೆ ಮೋಸ ಆಗದಿರೋ ರೀತಿಯಲ್ಲಿ ಮಾಡಿಕೊಡ್ಬೇಕು.